ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವ ರೀತಿ ಮನಿ ಸೇವಿಂಗ್ ಮಾಡ್ತಿದ್ದೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಮನಿ ಸೇವಿಂಗ್ ಮಾಡುವಾಗ ಒಂದು ದೃಢ ನಿರ್ಧಾರ ತೊಗೊಂಡಿದ್ದೆ. ಒಂದು ವರ್ಷ ಫುಲ್ಲು ಅಮೌಂಟು ಸೇವ್ ಮಾಡಬೇಕು ಅಂತ. ಮಧ್ಯದಲ್ಲಿ ಓಪನ್ ಮಾಡಬಾರ್ದು, ದುಡ್ಡು ತೊಗೊಬಾರ್ದು ಅಂತ ತುಂಬ ಕಾನ್ಫಿಡೆಂಟಲ್ಲಿ ಮನಿ ಸೇವಿಂಗ್ ಮಾಡ್ಕೊಂಡು ಹೋದೆ. ನಾನು ಫಸ್ಟು 20 ರೂಪಾಯಿಯಿಂದ ಮನಿ ಸೇವಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದು. ನಾನು 20 ರೂಪಾಯಿಯಿಂದ ಸೇವಿಂಗ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಬೇಗ ಸೇವಿಂಗು ಸಹ ಚೆನ್ನಾಗಾಗೋದು, ನನಗೂ ಸಹ ಕಷ್ಟ ಆಗ್ತಾ ಇರಲಿಲ್ಲ. ಅದರಿಂದ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು 20 ರೂಪಾಯಿ ಸೇವಿಂಗ್ ಅಂತ ಹೇಳಿದ್ಕೆ ನೀವು ಅದನ್ನು ಕಡೆಗಣಿಸೋಕ್ಕೆ ಹೋಗಬೇಡಿ. 20 ರೂಪಾಯಿಂದನೂ ಒಂದು ದೊಡ್ಡ ಮೊತ್ತ ಸಿಗುತ್ತೆ. ಒಂದೊಂದು ರೂಪಾಯಿಯೂ ಇಂಪಾರ್ಟೆಂಟ್ ಆಗಿದೆ ಅನ್ನೋದು ನಿಮಗೂ ಸಹ ತಿಳಿದಿದೆ. ಮನಿ ಸೇವಿಂಗ್ ತುಂಬಾ ಇಂಪಾರ್ಟೆಂಟು. ಮನೆಯಲ್ಲಿ ಕಷ್ಟ ಬಂದಾಗ ಅಥವಾ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದಾಗ ಈ ಹಣ ಉಪಯೋಗ ಆಗುತ್ತೆ. ಈ ಸೇವಿಂಗ್ ಮಾಡೋದ್ರಿಂದ ನಮಗೆ ತುಂಬಾ ಲಾಭ ಇದೆ. ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಹಣ ಖರ್ಚು ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಣನ ಖರ್ಚು ಮಾಡಿ ಆಮೇಲೆ ಉಳಿತಾಯ ಮಾಡಿರೋ ಹಣ ಆಗಿರುತ್ತೆ ಇದು. ಸೇವಿಂಗ್ ಮಾಡಿರೋ ಹಣ ನಮ್ಮ ಮನೇಲಿ ಏನಾದರೂ ತೊಂದರೆ ಆಗಿ ಎಮರ್ಜೆನ್ಸಿ ಅಂಥ ಪರಿಸ್ಥಿತಿಯಲ್ಲಿ ಬಳಸ್ಕೋಬೋದಲ್ವಾ. ಇದು ಡೈಲಿ ಹೌಸ್ ವೈಫ್ಗೆಲ್ಲ ಇದು ತುಂಬ ಯೂಸ್ ಆಗಿರುತ್ತೆ. ನಾನು ಮನೆ ಖರ್ಚೆಲ್ಲ ಮಾಡಿ ಏನಾದರೂ ಒಡವೆ ಆದರೂ ತೊಗೋಬೇಕು ಅಂತ ಈ ಸೇವಿಂಗ್ ಮಾಡಿ ಇಟ್ಟಿರ್ತಿದ್ದೆ. ಏನಕ್ಕಾದರೂ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಇಟ್ಟಿದ್ದೆ. ಈಗ ನನ್ನ ಕಷ್ಟ ಬಂದಾಗ ಉಪಯೋಗಕ್ಕಾಗುತ್ತೆ ಅಂತ ಹೋದ್ಸಲಿ ನಾನು ಈ ಟಿಪ್ಸ್ ಬಳಸಿ ನಾನು 10,000ವರೆಗೂ ಸೇವಿಂಗ್ ಮಾಡಿದ್ದೀನಿ. ಸುಮ್ಮನೆ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ದಿರೋ ಹಾಗೆ ಈ ಥರ ಒಂದು ಸ್ವಲ್ಪ ಆದರೂ ಸೇವಿಂಗ್ ಮಾಡಿಕೊಂಡ್ರೆ ಮಕ್ಕಳು ಮರಿ ಇರುವಂಥ ಮನೆಗೆ ತುಂಬ ಉಪಯೋಗ ಆಗುತ್ತೆ. ಬಟ್ಟೆ ಆಗಲಿ ಅಥವಾ ಏನಾದರೂ ಮನೆಗೆ ವಸ್ತುಗಳಾಗಲಿ ಸುಮ್ಮನೆ ಅನ್ನೆಸರಿಯಾಗಿ ಅವೆಲ್ಲ ತೊಗೊಂಡು ಹಣ ವೇಸ್ಟ್ ಮಾಡೋ ಬದಲು ಈ ಥರ ಸೇವಿಂಗ್ ಮಾಡ್ಕೊಂಡು ಹೋದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾನು ಯಾವ ರೀತಿ ಸೇವಿಂಗ್ ಮಾಡಿದೆ ಅನ್ನೋದನ್ನ ತಿಳಿಸ್ತೇನೆ. ನಾನೊಂದು 2-3 ಥರ ಸೇವಿಂಗ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಒಂದು ಟಿಪ್ಸ್ ನಾನು ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ಕೊತೀನಿ. ನಿಮಗೇನಾದರೂ ಈ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸಹ ಮಾಡಿ. ಬೇರೆ ಇದನ್ನು ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ಮೆಸೇಜ್ ಮಾಡಿದ್ರೆ. ಫಸ್ಟ್ 1 ಇಯರಿಗೆ 20 ರೂಪೀಸ್ ಸೇವಿಂಗ್ ಮಾಡ್ಕೊಂಬರ್ತೀನಿ. 12 ಮಂತ್ಸ್ ಇರುತ್ತೆ ಇಯರಲ್ಲಿ. 12 ಮಂತ್ಗೆ ಯಾವ ರೀತಿ ಸೇವಿಂಗ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ. ಫಸ್ಟ್ ಮಂತಲ್ಲಿ 4 ವೀಕ್ಸ್ ಇರುತ್ತೆ. ಹಾಗೆ ಒಂದು ವಾರದಲ್ಲಿ ಫಸ್ಟ್ನೇ ವಾರದಲ್ಲಿ ಯಾವ ರೀತಿ ಸೇವ್ ಮಾಡ್ತೀನಿ ಅನ್ನೋದು ಹೇಳ್ತೀನಿ. 1 2 3 4 5 6 7 8 ಡೇಸ್ ಇರುತ್ತೆ. ಹಾಗೆ ಒಂದೊಂದು ದಿನವೂ 20 ರೂಪೀಸ್ ನಾನು ಸೇವಿಂಗ್ ಮಾಡ್ತಾ ಬರ್ತೀನಿ. ಅಂದರೆ ಇದರಲ್ಲಿ ಹೇಗೆ ಅಂದರೆ 6 ಮತ್ತು 7 ಸೇವಿಂಗ್ ಮಾಡಲ್ಲ, 2 ದಿನ. ಯಾಕಂದರೆ ಎಲ್ಲ ದಿನವೂ ಒಂದೇ ರೀತಿ ಇರಲ್ಲ. ಎಲ್ಲ ದಿನವೂ ಪ್ರತಿ ದಿವಸ ಅಮೌಂಟೆಲ್ಲ ಸೇವ್ ಆಗಲ್ಲ. ಆ 2 ದಿವಸದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅಕಸ್ಮಾತ್ 7 ದಿವಸ ಮಾಡಿದೆ ಅಂದರೆ ನೆಕ್ಸ್ಟ್ ವೀಕಲ್ಲಿ ನಮಗೆ ಕಟ್ಟೋಕ್ಕಾಗಿಲ್ಲ ಅಂದರೆ ಅದು ಕವರ್ ಆಗುತ್ತೆ ಅಂತ ಅಷ್ಟೇ. ಇವತ್ತು ಟೋಟಲ್ ಬಂದು ಒಂದು ವಾರಕ್ಕೆ 100 ರೂಪಾಯಿ ಆಗುತ್ತೆ. ಹಾಗೆಯೇ ಸೆಕೆಂಡ್ ವೀಕು ಸಹ ಸೇಮ್ ಒಂದೇ ರೀತಿಯೇ ಸೇವಿಂಗ್ ಮಾಡ್ತೀನಿ. 1 2 3 4 5 6 7 ಓಕೆನಾ. ಇದರಲ್ಲೂ ಸಹ ಅಷ್ಟೇ 20 ರೂಪೀಸ್ ಸೇವ್ ಮಾಡ್ತಾ ಬರ್ತೀನಿ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಹಾಗೆ 3rd ವೀಕಲ್ಲೂ ಹಾಗೆ ಮಾಡ್ತೀನಿ. 4th ವೀಕಲ್ಲೂ ಹಾಗೆ ಸಹ ನಾನು ಮಾಡೋದು. 4th ನಾವು ಸೇವಿಂಗ್ ಮಾಡ್ಕೊತಾ ಬಂದರೆ 4 ವೀಕ್ಸು ಸೇವ್ ಮಾಡಿರೋದು ಫುಲ್ ನಮಗೆ ಮಂತ್ಗೆ 400 ರೂಪೀಸ್ ಸಿಗುತ್ತೆ. ಅದನ್ನು ನಾವು 6 ತಿಂಗಳಿಗೆ 400 ರೂಪಾಯಿ, ತಿಂಗಳಿಗೆ 400 ರೂಪಾಯಿ ಅಂದರೆ 6 ತಿಂಗಳಿಗೆ 2,400 ರೂಪಾಯಿ ಸಿಗುತ್ತೆ ನಮಗೆ. 6 ತಿಂಗಳಿಗೆ 2,400 ರೂಪಾಯಿ ಸಿಗುತ್ತೆ. ಹಾಗೆಯೇ ಸೆಕೆಂಡ್ ಮಂತ್ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಈಗ ಟೋಟಲ್ ನಮಗೆ 400 ರೂಪೀಸ್. ಈಗ ಫಸ್ಟ್ ಮಂತ್ಗೆ 400 ಇಂಟು 6 ಮಂತ್ ಈಸ್ ಈಕ್ವಲ್ ಟು 2,400 ರೂಪೀಸ್ ಆಯಿತು. ಇವಾಗ ಸೆಕೆಂಡ್ ಮಂತ್ ಯಾವ ರೀತಿ ಅಂತ ಹೇಳ್ತೀನಿ.
ಇದು ಅಷ್ಟೇ 1 to 5 ಡೇಸೇ ತೊಗೊತೀನಿ. ಫಸ್ಟ್ 30 ರುಪೀಸ್, ಸೆಕೆಂಡ್ 30, ಫೋರ್ತು 30 ರುಪೀಸು, ಫೋರ್ತು ಅಷ್ಟೇ, ಫಿಫ್ತು ಅಷ್ಟೇ. 5 ಡೇಸು ಸಹ ಟೋಟಲ್ ಮಾಡಿದಾಗ ನಮಗೆ 150 ರುಪೀಸ್ ಸೇವ್ ಆಗುತ್ತೆ. 150 ರುಪೀಸ್ ಸೇವ್ ಆಗುತ್ತಲ್ವಾ, ಅದು 6 ಮಂತ್ಗೆ ಇಂಟು ಮಾಡಬೇಕಾಗುತ್ತೆ. ಫಸ್ಟ್ 6 ಮಂತಲ್ಲಿ ನಮಗೆ 2400 ಸಿಕ್ಕಿದೆ. ಸೆಕೆಂಡ್ 6 ಮಂತಲ್ಲಿ ಅಂದರೆ ಇನ್ನು ನೆಕ್ಸ್ಟ್ ಮಂತಲ್ಲಿ ನಮಗೆ ಈಗ ಫಸ್ಟ್ ಮಂತಲ್ಲಿ ಬಂದು ನಮಗೆ ಸೆಕೆಂಡ್ ಮಂತಲ್ಲಿ ನಮಗೆ 3600 ರೂಪಾಯಿ ಸಿಗುತ್ತೆ. ಹೇಗೆ ಅಂದರೆ 150 ಇಂಟು 4 ಮಾಡಿದಾಗ ನಮಗೆ 600 ಸಿಗುತ್ತೆ. 6 ಮಂತ್ ಇಂಟು ಮಾಡಿದಾಗ 3600 3600 ಸಿಗುತ್ತೆ. ಟೋಟಲ್ ಮಾಡಿದಾಗ ನಮಗೆ 6000 ಸಿಗುತ್ತೆ. 12 ಮಂತ್ಸ್ಗೆ 6 ಇಂಟು ತಿರ್ಗಿ ನಮ್ಮ ಸೇವಿಂಗು ಚೆನ್ನಾಗಿದೆ, ನಮ್ಮದೇನು ಖರ್ಚಾಗಿಲ್ಲ ಅಂದಾಗ ನಾವು 6000 ಇಂಟು 5 ಮಾಡಿಕೊಂಡಾಗ ನಾವು 6000 ಇಂಟು 5 ಅಂತ ಮಾಡಿದಾಗ ನಮಗೆ ಏನಿಲ್ಲ ಅಂದರೆ 30,000 ಸಿಗುತ್ತೆ. 5 ವರ್ಷಕ್ಕೆ ನಾವು 30,000 ನಮಗೆಲ್ಲ ಯಾರು ಕೊಡ್ತಾರೆ ಹೇಳ್ರಿ. ಅದಕ್ಕೋಸ್ಕರ ಈ ರೀತಿ ಸೇವಿಂಗ್ ಮಾಡಿದಾಗ ನಮಗೆ ಟೋಟಲ್ ನಮಗೆ 5 ವರ್ಷಕ್ಕೆ 30,000 ರೂಪಾಯಿ ಸಿಗುತ್ತೆ. ವರ್ಷಕ್ಕೆ 6,000 ರೂಪಾಯಿ ಸಿಗುತ್ತೆ. ಯಾಕೆ ಹೇಳಿದೆ ಅಂದರೆ ಒಂದು ತಿಂಗಳಿಗೆ ನಮಗೆ 400 ರೂಪಾಯಿ ಸಿಗುತ್ತೆ, ಇನ್ನೊಂದು ತಿಂಗಳಿಗೆ 150 ರೂಪಾಯಿ ಸಿಗುತ್ತೆ. ಒಂದು ತಿಂಗಳಿಗೆ ಸೇರಿಸ್ಕೊಂಡು ಸೇವಿಂಗ್ ಮಾಡ್ಕೊಂಡು ಬಂದಾಗ ನಾನು ಅದು 6 ಮಂತ್ ಸಪ್ರೇಟ್ ಡಿವೈಡ್ ಮಾಡಿ ನಿಮಗೆ ಹೇಳಿದ್ದೀನಿ. ಆವಾಗ ನಮಗೆ ವರ್ಷಕ್ಕೆ 6,000 ರೂಪಾಯಿ ಸಿಗುತ್ತೆ. 5 ವರ್ಷಕ್ಕೆ ನಾವು ಫಿಕ್ಸ್ ಮಾಡಿಕೊಂಡ್ರು 30,000ವರೆಗೂ ನಾವು ಸೇವಿಂಗ್ ಮಾಡ್ಕೋಬೋದು. ನಾವು ಯಾಕೆ ಈ ರೀತಿ ಸೇವಿಂಗ್ ಟಿಪ್ಸ್ ನಿಮ್ಗೆ ಹೇಳಿದೆ ಅಂದರೆ ಪ್ರತಿದಿನ ಒಂದೇ ರೀತಿ ಇರಲ್ಲ ಸೇವಿಂಗ್ ಮಾಡೋದು. ಒಂದೊಂದು ದಿನ ಸೇವಿಂಗ್ ಜಾಸ್ತಿನೂ ಮಾಡ್ಕೋಬೋದು, ಒಂದೊಂದು ದಿನ ಕಡಿಮೆನೂ ಮಾಡ್ಕೋಬೋದು. ಅದು ಮ್ಯಾಚ್ ಆಗಲಿ, ನಮ್ಮ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಸೇವಿಂಗ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಹಾಗೇ ಮಾಡ್ಕೊಂಡು ಹೋದ್ರೂ ವರ್ಷಕ್ಕೆ ಏನಿಲ್ಲ ಅಂದ್ರೂ ನಾವು ಟೋಟಲ್ ದೊಡ್ಡ ಅಮೌಂಟ್ ನೋಡ್ಕೋಬೋದು. ಬರೀ 20 ರೂಪಾಯಿ ಹಾಕ್ಕೊಂಡೋದ್ರೂ ಏನಿಲ್ಲ ಅಂದ್ರೂ ಅಲ್ಲಿಗೆ ಎಷ್ಟಪ್ಪ ವರ್ಷಕ್ಕೆ 2,000 ರೂಪಾಯಿ ಅಂತಂದ್ರು, 6 ತಿಂಗಳಿಗೆ 2,400 ರೂಪಾಯಿ ಅಂತಂದ್ರೂ ನಾವೇನಿಲ್ಲ ಅಂದ್ರೂ 4,800 ರೂಪಾಯಿವರೆಗೂ ತೊಗೊಬೋದು ವರ್ಷಕ್ಕೆ. ಈ ರೀತಿ ಮಾಡಿ ಇನ್ನೂ 2,000 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತ ಅಷ್ಟೇ. ಈ ರೀತಿ ಸೇವಿಂಗ್ ಟಿಪ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ಟಿಪ್ಸ್ ಏನಾದರೂ ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.